ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದ್ರೆ ರಾಜೀನಾಮೆ ನಾನು ಹಾಗೇನಾದ್ರೂ ಹೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಬಿಜೆಪಿ ವಿರುದ್ಧ ಕೆಂಡ ಕಾರಿದ ಡಿಸಿಎಂ ಡಿಕೆ ಶಿವಕುಮಾರ್. ನನಗೇನು ತಲೆ ಕೆಟ್ಟಿದ್ಯಾ? ಅವರಿಗೆಲ್ಲ ತಲೆ ಕೆಟ್ಟಿದೆ. ಯಾರು ಪ್ರಸ್ತಾಪ ಮಾಡ್ತಿದ್ದಾರೋ ಅವರಿಗೆ ತಲೆ ಕೆಟ್ಟಿದೆ. ಸಂವಿಧಾನ ಬದಲಾವಣೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಖಡಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಮಾಧ್ಯಮದಲ್ಲಿ ಮಾತನಾಡಿರೋದನ್ನ ಬಿಜೆಪಿಗೆ ಸಹಿಸಲಾಗ್ತಿಲ್ಲ. ನಾನೆಲ್ಲಿ ಹೇಳಿದ್ದೇನೆ? ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ. ನಾನು ಹೇಳಿರೋದನ್ನ ಅವರು ಪೂರ್ಣವಾಗಿ ನೋಡ್ಲಿ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿದ್ದಾರೆ. ನಮ್ಮ ನಾಯಕರು ಕೇಳಿದ್ರು, ನನ್ನ ವಿಡಿಯೋ ಕಳಿಸ್ಕೊಟ್ಟಿದ್ದೇನೆ. ಬೆಂಗಳೂರಲ್ಲಿ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರು ನನಗೇನು ತಲೆಕೆಟ್ಟಿದ್ಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ, ಯಾರೋ TV 18 ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನು ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬೋದು. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಓದಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ ಅದಕ್ಕೆ ಮಾಡ್ತಾರೆ. ನಾನು ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿಯಲ್ಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ. ಪಾಪ ಅದಕ್ಕೆ ಅವ್ರು ಮಾಡ್ತಾರೆ. ಮಾಡ್ಲಿ ಬಿಡಿ.